ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಕೆಲಸ ಕಾರ್ಯಗಳೆಲ್ಲ ಹೇಗೆ ನಡೀತಾ ಇದೆ ನಿಮ್ಮದು? ಸೊ ನಾವಂತೂ ಆರಾಮಾಗಿದ್ದೀವಿ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು V&A ವ್ಲಾಗ್ಸು ಒಂದು ವೀಡಿಯೋನ ಬಿಟ್ಟಿಲ್ಲ. ಆಲ್ಮೋಸ್ಟ್ 3-4 ಮಂತ್ಸ್ ಆಯಿತು ಅಂತ ಅನ್ಕೊತಾ ಇದ್ದೀರಾ? ಹೌದು, ಸ್ವಲ್ಪ ಬ್ಯುಸಿ ಇದ್ವಿ, ಯಾರೂ ಬೇಜಾರು ಮಾಡ್ಕೋಬಾರ್ದು. ಸೊ ಗೋಯಿಂಗ್ ಫಾರ್ವರ್ಡ್ ಎವ್ರಿ ವೀಕ್ ಅಟ್ಲೀಸ್ಟ್ ಒಂದೊಂದು ಬ್ಲಾಗ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಕಂಟಿನ್ಯೂ ಆಗಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾವು ಜಾಸ್ತಿ ವೀಡಿಯೋ ಹಾಕಿದಷ್ಟು ನೀವು ಸಪೋರ್ಟ್ ಮಾಡ್ತೀರಾ ಅಂತ ತುಂಬ ಚೆನ್ನಾಗಿ ಗೊತ್ತು. ಬಟ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಸೊ ಮುಂದಿನ ಸಲ ಹಂಗೆ ಮಾಡೋದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ವರ್ಷ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಅನೂಪ್ ಹೇಳ್ದಂಗೆ ನಾವಿಬ್ಬರು ನಮ್ಮ ವರ್ಕ್ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದರಿಂದ ವ್ಲಾಗ್ಸ್ ಮಾಡೋದು, ಎಡಿಟ್ ಮಾಡೋದು ಮತ್ತು ಪೋಸ್ಟ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಬ್ರೇಕ್ ತೊಗೊಂಡಿದ್ವಿ. ಎನಿವೇಸ್, ಆಫ್ಟರ್ ಕ್ವೈಟ್ ಅ ಲಾಂಗ್ ಬ್ರೇಕ್ ವಿ ಆರ್ ಅಗೇನ್ ಬ್ಯಾಕ್ ವಿತ್ ಅ ನ್ಯೂ ವ್ಲಾಗ್. ಎಸ್, ನೀವು ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿದೆ, ವಿ ಆರ್ ಆನ್ ದ ವೇ ಟು ಗೋವಾ. ಸೊ ಈಗ ಟೈಮ್ ಬಂದು 4:15 ಬೆಳಗ್ಗೆ. ಸೊ ಆಲ್ಮೋಸ್ಟ್ ಒಂದು 5 o'clock ನಾವು ಬ್ಯಾಂಗ್ಳೂರ್ ಬಿಟ್ವಿ. ವಯ ನೈಸ್ ರೋಡ್ ಆ್ಯಂಡ್ ನೆಲಮಂಗಲ ನಾವು ಗೋವಾಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಗೋವಾಗೆ ಫ್ಲೈಟ್ ಬುಕ್ ಮಾಡಿದ್ವಿ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗೋಗ್ಬಿಡ್ತು. ಸೊ ಹಾಗಾಗಿ ಲಾಂಗೆಸ್ಟ್ ರೋಡ್ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ನಾವು ರೋಡ್ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಗೋವಾಗೆ ಎಷ್ಟು ಅವರಿಗೆ ರೀಚ್ ಆಗ್ತೀವಿ, ಯಾವ ರೂಟ್ ಮೇಲೆ ಹೋಗಬೇಕು, ಎಷ್ಟು ಅವರ್ ಜರ್ನಿ, ರೋಡ್ ಚೆನ್ನಾಗಿದೆಯಾ, ಈ ಥರ ಎಲ್ಲ ತುಂಬ ತಲೆ ಕೆಡಿಸ್ಕೊಂಡಿದ್ವಿ. ಕೊನೆಗೆ ನಮಗೆ ಸೇಫೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ರೂಟ್ ಅಂತ ಹುಡುಕಿದ್ದು NH48. ಬೆಂಗಳೂರು, ತುಮಕೂರು, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ರಾಣಿಬೆನ್ನೂರು, ಹುಬ್ಳಿ, ಧಾರವಾಡ, ರಾಮನಗರ ಆ್ಯಂಡ್ ದೆನ್ ಗೋವಾ. ಸೊ ಟೋಟಲಿ ಇದು ನಮ್ಮ ಪ್ಲೇಸಿಂದ 571 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು. ಸಿನ್ಸ್ ನಾವು ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ 10 hours ಜರ್ನಿ ತೋರಿಸ್ತಾ ಇತ್ತು. ಯೂಶಲಿ ಇಟ್ಸ್ ಅ 11 hours ಜರ್ನಿ. ಸಮ್ವೇರ್ ನಿಯರ್ ಬೈ ಚಿತ್ರದುರ್ಗ ಕಾಫಿ ಟೀಗೆ ಅಂತ ಸ್ಟಾಪ್ ಮಾಡಿದ್ವಿ. ಸೊ ಈಗಷ್ಟೇ ಒಂದು ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ. ಒಂದು ಪಿಟ್ ಸ್ಟಾಪ್ ಹಾಕ್ಕೊಂಡು ಒಂದು ಟೀ ಕುಡಿದು, ಕಾಫಿ ಕುಡಿದು ಯದುವೀರ್ ಕೂಡ ಎದ್ದ. ಸೊ ನಿಯರ್ ಬೈ ಚಿತ್ರದುರ್ಗ ಇದ್ದೀವಿ. ಟೈಮ್ ಬಂದು ಈಗ 7:30. ಸೊ 2.5 hours ಆಲ್ಮೋಸ್ಟ್ ಚಿತ್ರದುರ್ಗ ರೀಚ್ ಆಗಿದ್ದೀವಿ. ಹಾಂ, ಬೌಬೋ. ಯದುವೀರ್ ಬೌಬೋ ಅಂತಿದ್ದಾನೆ. ಯದುವೀರ್ ಇದೇ ಮಾಡ್ದಪ್ಪ. ಹಾಂ, ರೋಡ್ ತುಂಬ ಚೆನ್ನಾಗಿತ್ತು. ಸುತ್ತ ಸೀನರೀಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಬೆಂಗಳೂರಿಂದ ಹುಬ್ಳಿ ತನಕ ಹೆಂಗೆ ಟ್ರಾವೆಲ್ ಮಾಡಿದ್ವಿ ಅಂತಲೇ ಗೊತ್ತಿಲ್ಲ. ಕಿಲೋಮೀಟರ್ಸ್ ಪಾಸ್ ಆಗ್ತಾ ಇದೆ, ಟೈಮ್ ಕೂಡ ಪಾಸ್ ಆಗ್ತಾ ಇದೆ, ಬಟ್ ನಮಗಂತೂ ಫೀಲ್ ಆಗಲೇ ಇಲ್ಲ. ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಕೊಟ್ಟಿದ್ದು ದಾವಣಗೆರೆಯಲ್ಲಿ. ದಾವಣಗೆರೆ ಮುಂದೆ ಹೋಗಬೇಕಾದ್ರೆ ಬೆಣ್ಣೆ ದೋಸೆ ಮಿಸ್ ಮಾಡೋಕ್ಕಾಗತ್ತಾ? ದಾವಣಗೆರೆಯಲ್ಲಿ ಬೆಳಗ್ಗೆ 9 ಗಂಟೆ ಆಗಿದ್ರೂ ಕ್ಲೈಮೇಟ್ ನೋಡಿ ಯಾವ ಥರ ಇದೆ. ಬೆಂಗಳೂರಿಂದ ಹುಬ್ಳಿ ತನಕ ರೋಡ್ ತುಂಬ ಚೆನ್ನಾಗಿತ್ತು. ಬಟ್ ಹುಬ್ಳಿಯಿಂದ ಲೆಫ್ಟ್ ತಗೊಂಡ್ವಿ ನೋಡಿ ಗೋವಾ ಕಡೆಗೆ. ಆವಾಗ ನಮ್ಮ ಆ್ಯಕ್ಚುಯಲ್ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ಕರ್ವಿ ರೋಡ್ಸ್ ಇತ್ತು, ಹಳ್ಳ ದಿಣ್ಣೆ. ಲುಕ್ ಎಟ್ ಯದುವೀಸ್ ಫ್ರಸ್ಟ್ರೇಷನ್. ಅವನು ಆಲ್ಮೋಸ್ಟ್ 5 to 6 hours ಒಂದೇ ಪ್ಲೇಸಲ್ಲಿ ಕುತ್ಕೊಂಡಿದ್ದ. ಅವನಿಗೆ ಆಗ್ತಾನೇ ಇರಲಿಲ್ಲ, ಇಳಿದ್ರೆ ಸಾಕು ಅಂತ ಅನಿಸಿತ್ತು. ಫೈನಲಿ 3:30-4 o'clock ಇನ್ ದ ಈವ್ನಿಂಗ್ ನಾವು ಪಣಜಿ ರೀಚ್ ಆದ್ವಿ. ಪಣಜಿ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇಟ್ಸ್ ಕ್ಯಾಪಿಟಲ್ ಆಫ್ ಗೋವಾ ಸ್ಟೇಟ್. ಆ್ಯಂಡ್ ಅಲ್ಲಿರೋ ಬ್ರಿಡ್ಜ್ ಏನು ಕಾಣುತ್ತೆ ನಮಗೆ, ಅಲ್ಲಿ ಏನೋ ವರ್ಕ್ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು. ನಾವು ರೆಸಾರ್ಟ್ ರೀಚ್ ಆಗೋದು ಸ್ವಲ್ಪ ಡಿಲೇ ಆಯಿತು. ಕೊನೆಗೂ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಅದು ಮಾರ್ಜಿಮ್ ಬೀಚ್. ಆ್ಯಂಡ್ ನಾವು ಸ್ಟೇ ಆಗಿದ್ದ ರೆಸಾರ್ಟ್ಸ್ ಹೆಸರು ಸಿಬಾಯ. ಅದು ಪಣಜಿಯಿಂದ 24 kilometers ಡಿಸ್ಟೆನ್ಸಲ್ಲಿದೆ. ಈ ರೆಸಾರ್ಟ್ ಬಗ್ಗೆ ಹೇಳಬೇಕಂದ್ರೆ ಇದ್ರ ಫುಲ್ ನೇಮ್ ಬಂದು ಸಿಬಾಯ ಬೀಚ್ ರೆಸಾರ್ಟ್ಸ್ ಅಂತ. ಇಲ್ಲಿ 40+ ರೂಮ್ಸ್ ಅವೈಲೇಬಲ್ ಇದೆ ಆ್ಯಂಡ್ ಡಿಫ್ರೆಂಟ್ ಕ್ಯಾಟಗರೀಸ್.
ಕ್ಲಾಸಿಕ್ ಕಾಟೇಜ್, ಪ್ರೀಮಿಯಂ ಕಾಟೇಜ್, ಗಾರ್ಡನ್ ಸ್ವೀಟ್, ಓಷನ್ ಸ್ವೀಟ್ ಈ ಥರ. ನಾವು ಉಳ್ಕೊಂಡಿದ್ದು ಪ್ರೀಮಿಯಂ ಕಾಟೇಜ್ ಅಂತ. ಆ್ಯಂಡ್ ಪ್ರೈಸಸ್ ಆಲ್ಸೋ ವೇರಿ ಅಕಾರ್ಡಿಂಗ್ ಟು ದ ರೂಮ್ಸ್. ನೀವು ಯಾರಾದರೂ ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ತುಂಬ ಕ್ರೌಡೆಡ್ ಪ್ಲೇಸ್ ಬೇಡ, ಸ್ವಲ್ಪ ಪ್ರೈವಸಿ ಇರಬೇಕು ಆ್ಯಂಡ್ ಕಾಮ್ ಆ್ಯಂಡ್ ನೀಟಾಗಿರಬೇಕು ಆ್ಯಂಡ್ ಟಿಪಿಕಲ್ ಗೋವಾ ವೈಬ್ಸ್ ಬೇಕು ಅಂತ ಇದ್ದರೆ ಯು ಕ್ಯಾನ್ ಆಲ್ಸೋ ಚೂಸ್ ಸಿಬಾಯ ರೆಸಾರ್ಟ್ಸ್. ನಾವಿಲ್ಲಿ 3 days 2 nights ಸ್ಟೇ ಆಗಿದ್ವಿ. ದಿಸ್ ಇಸ್ ಅ ಪರ್ಫೆಕ್ಟ್ ಪ್ಲೇಸ್ ಫಾರ್ ಫ್ಯಾಮಿಲಿ ಆ್ಯಂಡ್ ಕಿಡ್ಸ್. ಯದುವೀರಂತೂ ಹಿ ಥರೋಲಿ ಎಂಜಾಯ್ಡ್. ಅವನಿಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸ್. ಸೊ ಬನ್ನಿ ರೂಮ್ ಟೂರ್ ಮಾಡ್ಕೊಂಡು ಬರೋಣ. ದೆನ್ ಸ್ವಲ್ಪ ಹೊತ್ತು ರೂಮಲ್ಲಿ ರಿಲ್ಯಾಕ್ಸ್ ಆಗಿ ಸನ್ಸೆಟ್ ಟೈಮ್ಗೆ ಬೀಚ್ ಹತ್ರ ಬಂದ್ವಿ. ಎಂಥ ಬ್ಯೂಟಿಫುಲ್ ವ್ಯೂ ಗೊತ್ತಾ ಅದು. ಬೆಸ್ಟ್ ಪಾರ್ಟ್ ಆಫ್ ದ ರೆಸಾರ್ಟ್ ಇಸ್ ಬೀಚ್ ಎದುರುಗಡೆನೇ ಇರೋದು ಆ್ಯಂಡ್ ಮೋರ್ ಓವರ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ತುಂಬ ಸೈಲೆನ್ಸ್, ಬರೀ ಅಲೆಗಳ ಸೌಂಡ್. ವಾವ್, ವಾಟ್ ಅನ್ ಎಕ್ಸ್ಪೀರಿಯನ್ಸ್. ಗೋವಾ ಅಂದಮೇಲೆ ಗೊತ್ತೇ ಇದೆ ಅಲ್ವಾ, ಎಲ್ಲ ರೆಸ್ಟೋರೆಂಟ್ಸಲ್ಲೂ ಎವ್ರಿ ಈವ್ನಿಂಗ್ ಕೈಂಡ್ ಆಫ್ ಸೆಲೆಬ್ರೇಷನ್ಸೇ ಆಗುತ್ತೆ. ಲೌಡ್ ಮ್ಯೂಸಿಕ್, ಡಾನ್ಸ್, ಪಾರ್ಟೀಸ್ ಈ ಥರ ಎಲ್ಲ. ಸೊ ನಾವು ಕೂಡ ಅದನ್ನು ಎಂಜಾಯ್ ಮಾಡಿದ್ವಿ. ಬಟ್ ಯದುವೀರ್ಗೆ ಲೌಡ್ ಮ್ಯೂಸಿಕ್ ಎಲ್ಲ ಇಷ್ಟ ಆಗಲ್ಲ, ಅವನೊಂದು ಸ್ವಲ್ಪ ಇರಿಟೇಟ್ ಆಗ್ತಾಯಿದ್ದ. ಸೊ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ವಾಪಸ್ ಆದ್ವಿ. ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಯದುವೀರ್ ಸೇ ಹಾಯ್. ಯದುವೀರ್ ಸೇ ಹಾಯ್. ಹಾಯ್ ಮಾಡು. ಹಾಯ್, ಇಲ್ಲಿ ಹಾಯ್ ಮಾಡು. ಹಾಯ್ ಹಾಯ್. ಯೇ ಹಾಯ್ ವರ್ಷ. ಓಕೆ, ಸೊ ನಾವು ಎಲ್ಲಿ ಉಳ್ಕೊಂಡಿದ್ದೀವಿ ಅಂತ ಗೊತ್ತಾಯ್ತಲ್ಲ ನಿಮಗೆ. ಸೊ ನಾವು ಉಳ್ಕೊಂಡಿರೋದು ಬಂದು ಸಿಬಾಯ ರೆಸಾರ್ಟ್ಸಲ್ಲಿ. ಸೊ ಇದು ಬಂದು ಮಾರ್ಜಿಮ್ ಬೀಚಲ್ಲಿರೋದು ಗೋವಾ. ಸೊ ಇದು ಬಂದು ಪಂಜಿಯಿಂದ ನಿಮಗೆ ಆಲ್ಮೋಸ್ಟ್ 24 ಕಿಲೋಮೀಟರ್ಸ್ ಅಲ್ಲ. ಸೊ ಆಲ್ಮೋಸ್ಟ್ 24 ಕಿಲೋಮೀಟರ್ಸು. ಸೊ ನಿಮಗೆ ತುಂಬ ಚೆನ್ನಾಗಿದೆ. ಇದು ಬೀಚ್ ಏನೋ ಫ್ರಂಟಲ್ಲೇ ಇರೋದ್ರಿಂದ ರೆಸಾರ್ಟ್ಸು ತುಂಬ ಚೆನ್ನಾಗಿದೆ. ಸೊ ನೀವು ಬ್ಯಾಕ್ಗ್ರೌಂಡಲ್ಲೇ ನೋಡ್ಬೋದು, ಬೀಚ್ ಕಾಣಿಸ್ತಾ ಇದೆ ನೋಡಿ. ನೋಡಿದ್ರಲ್ಲ, ಸೊ ಬ್ಯಾಕ್ಗ್ರೌಂಡಲ್ಲೇ ಬೀಚ್ ಇದೆ, ಹಾಗಾಗಿ ತುಂಬ ಚೆನ್ನಾಗಿದೆ. ಕೂಲಾಗಿದೆ ಪ್ಲೇಸು, ತುಂಬ ಚೆನ್ನಾಗಿದೆ. ಸೊ ಈ ಬೀಚ್ ಬಂದು ಮಾರ್ಜಿಮ್ ಬೀಚು. ಸೊ ಔಟ್ಸೈಡರ್ಸ್ ಎಲ್ಲ ಯಾರಿಗೂ ಎಂಟ್ರಿ ಇಲ್ಲ ಜಾಸ್ತಿ. ಸೊ ಇದು ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ಇಲ್ಲಿ ರೆಸಾರ್ಟ್ಸಲ್ಲಿ ಯಾರು ಉಳ್ಕೊಂಡಿದ್ದಾರೋ ಅವ್ರಿಗೆ ಮಾತ್ರ ಎಂಟ್ರಿ ಇಲ್ಲಿ. ಸೊ ನೀವು ನೋಡ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಬೀಚ್ ಅಂತ. ಅಂದರೆ ಇವನ್ ಈ ಸೀ ಶೋರಲ್ಲಿ ಒಂದು ಚೂರು ಕಸ ಇಲ್ಲ, ಒಂದು ಚೂರು ಪ್ಲಾಸ್ಟಿಕ್ ಇಲ್ಲ, ಪೇಪರ್ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಬೀಚ್ ಇದು. ನೋಡಿ ಎಷ್ಟು ನೀಟಾಗಿದೆ. ಆ ಕಡೆ ಎಲ್ಲ ನಿಮಗೆ ಕಮರ್ಷಿಯಲ್ಲು. ಸೊ ಕಮರ್ಷಿಯಲ್ ಇದ್ದಾಗ ಆಬ್ವಿಯಸ್ಲಿ ತುಂಬ ಜನ ಬರ್ತಾರೆ, ಗಲೀಜಾಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಇದು ಪ್ರೈವೇಟ್ ಆಗಿರೋದ್ರಿಂದ ಇವ್ರು ಮೇಂಟೈನ್ ಮಾಡ್ತಾರೆ. ಪ್ಲಸ್ ಇಲ್ಲಿರೋ ಕ್ರೌಡನ್ನು ಮಾತ್ರ ಇಲ್ಲಿ ಬಿಟ್ಕೊಳ್ಳೋದ್ರಿಂದ ಕ್ರೌಡು ಅಷ್ಟು ಡೀಸೆಂಟಾಗಿ ನೋಡ್ಕೊಂಡಿದ್ದಾರೆ, ಏನು ಗಲೀಜು ಮಾಡೋದಕ್ಕೆ ಹೋಗಲ್ಲ. ನೋಡ್ಬೋದು ನೀವು ಎಷ್ಟು ನೀಟಾಗಿದೆ ಅಂತ. ಸೊ ನಾವು ಉಳ್ಕೊಂಡಿರೋದು ಇಲ್ಲಿ.
ಇದು ಸಿಬಾಯ. ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಪ್ಲೇಸ್ ಅಂತ. ಚೆನ್ನಾಗಿದೆ, ರೆಕಮೆಂಡ್ ಮಾಡಿ ಪ್ಲೇಸು ಬೇರೆಯವ್ರಿಗೂ. ನಾವು ಗೋವಾಗೆ ಬಂದಿದ್ದ ಮೇನ್ ರೀಸನ್ನೇ ಟು ಸೆಲಿಬ್ರೇಟ್ ಯದುವೀರ್ಸ್ ಸೆಕೆಂಡ್ ಇಯರ್ ಬರ್ತ್ಡೇ. ಸೊ ದಿಸ್ ಇಸ್ ಹೌ ವಿ ಸೆಲಿಬ್ರೇಟೆಡ್ ಹಿಸ್ ಬರ್ತ್ಡೇ. ನಿಯರ್ ಬೈ ಪ್ಲೇಸಸ್ ಯಾವುದಿದೆ ಅಂತ ಹುಡುಕಿದಾಗ ನಮಗೆ ಸಿಕ್ಕಿದ್ದು ಅಗೋಡಾ ಫೋರ್ಟ್. ಸೊ ನಾವು ಆ ಅಗೋಡಾ ಫೋರ್ಟ್ಗೆ ವಿಸಿಟ್ ಮಾಡಿದ್ವಿ. ಆವಾಗ ಗೊತ್ತಾಯಿತು ಅದು 17th ಸೆಂಚುರಿದು ಪೋರ್ಚುಗೀಸ್ ಫೋರ್ಟ್ ಅಂತ. ಆ್ಯಂಡ್ ಅಲ್ಲೊಂದು ಲೈಟ್ ಹೌಸ್ ಕೂಡ ಇದೆ. ಆ್ಯಂಡ್ ಈ ಫೋರ್ಟ್ ಇರೋದು ಸಿಂಕ್ವೇರಿಯಂ ಬೀಚ್. ಸೊ ನೀವು ಈ ಫೋರ್ಟಲ್ಲಿ ನಿಂತ್ಕೊಂಡ್ರೆ ಸಿಂಕ್ವೇರಿಯಂ ಬೀಚ್ ಕಾಣುತ್ತೆ. ಈ ಫೋರ್ಟ್ಗೆ ಎಂಟರ್ ಆಗೋಕ್ಕೆ ಇಲ್ಲಿ ಎಂಟ್ರಿ ಫೀ ಇದೆ. ಪ್ರಾಬಬ್ಲಿ ಪರ್ ಪರ್ಸನ್ 30 or 50 rupees, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಸೊ ಇಲ್ಲಿ ನಾವು ಸ್ವಲ್ಪ ಪಿಕ್ಚರ್ಸ್ ತೊಗೊಂಡು ವಾಪಸ್ ಆದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳೋದು ಮರ್ತೆ, ಹಿಂದಿನ ದಿವಸ ಸಾಯಂಕಾಲ ನಾವು ಸ್ಯಾಟರ್ಡೆ ನೈಟ್ ಮಾರ್ಕೆಟ್ ಅಂತ ಹೋಗಿದ್ವಿ. ಅದು ಒಂದು ಎಕ್ಸಿಬಿಷನ್. ಅಲ್ಲಿ A to Z ಎಲ್ಲ ಸಿಗುತ್ತೆ. ಕ್ಲೋತ್ಸಿಂದ ಹಿಡಿದು ಫುಡ್ ಸ್ಟಾಲ್ಸ್ ಇತ್ತು, ಆಕ್ಸೆಸರೀಸು, ಡ್ರೀಮ್ ಕ್ಯಾಚರ್ಸು, ಹೋಮ್ ಡೆಕೋರ್ಸು ಎಲ್ಲ ಇತ್ತು. ಸೊ ನೀವು ಯಾವಾಗಾದರೂ ಗೋವಾಗೆ ಬಂದರೆ ಅದನ್ನು ವಿಸಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ಶೂಟ್ ಮಾಡೋದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಇದಾಗಿತ್ತು ನಮ್ಮ ಗೋವಾ ಟ್ರಿಪ್. ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಮತ್ತೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ. Until then, take care and see you soon. And don't forget to like and share the video. Please subscribe to our channel.